4 ಗೆಲುವು 2 ಸೋಲು. ಇದು ಈ ಸೀಸನ್ನಲ್ಲಿ ಆರ್ಸಿಬಿಯ ಆಟದ ಸಿಂಪಲ್ ಲೆಕ್ಕಾಚಾರ. ಐಪಿಎಲ್ನಲ್ಲಿ ಫಸ್ಟ್ ಹಾಫ್ ಮುಗಿಸಲು ಸನ್ನದ್ಧರಾಗಿರುವ ಆರ್ಸಿಬಿ ಇದೀಗ ಬೆಂಗಳೂರು ಚಾಲೆಂಜ್ ಗೆಲ್ಲಬೇಕಿದೆ. ತವರಲ್ಲಿ ಆಡಿದ 2 ಪಂದ್ಯಗಳಲ್ಲಿ ಪರದಾಡಿರುವ ರೆಡ್ ಆರ್ಮಿಗೆ ಮುಂದೆ ಸಾಲು ಸಾಲು ಅಗ್ನಿ ಪರೀಕ್ಷೆಗಳಿವೆ. ಆ ಚಾಲೆಂಜ್ ಗೆದ್ದರಷ್ಟೇ ಆರ್ಸಿಬಿ ಸೇಫ್, ಇಲ್ಲ ಅಂದ್ರೆ ಏನು ಅಂತೀರಾ? ಹೇಳ್ತೀವಿ ನೋಡಿ. ಅವೇ ಮ್ಯಾಚ್ಗಳಲ್ಲಿ ರಾಯಲ್ ಚಾಲೆಂಜರ್ಸ್ ಸೋಲಿಲ್ಲದ ಸರದಾರ. ಕೋಲ್ಕತ್ತಾ, ಚೆನ್ನೈ, ಮುಂಬೈ, ರಾಜಸ್ಥಾನ್ ಹೀಗೆ 4-4 ಅವೇ ಮ್ಯಾಚ್ ಗೆದ್ದಿರುವ ಆರ್ಸಿಬಿ ಐಪಿಎಲ್ ರಣರಂಗದಲ್ಲಿ ಅದ್ಭುತ ಪ್ರದರ್ಶನವನ್ನು ನೀಡ್ತಾ ಇದೆ. ಎದುರಾಳಿಗಳ ಮೇಲೆ ದಂಡಯಾತ್ರೆಯನ್ನ ಮಾಡ್ತಾ ಇದೆ. ಅವೇ ಮ್ಯಾಚ್ಗಳಲ್ಲಿ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ನೀಡ್ತಾ ಇರುವ ಆರ್ಸಿಬಿ ಹೋಮ್ ಕಂಡೀಷನ್ನಲ್ಲಿ ಮಾತ್ರ ಕಂಪ್ಲೀಟ್ ಉಲ್ಟಾ. ಹೌದು, ಅವೇ ಕಂಡೀಷನ್ನಲ್ಲಿ ಸೋಲಿಲ್ಲದ ಸರದಾರನಾಗಿ ಮೆರಿತಾ ಇರುವ ಆರ್ಸಿಬಿ ಆಡಿದ 2 ಪಂದ್ಯಗಳಲ್ಲೂ ತವರಿನಲ್ಲಿ ಮುಖಭಂಗ ಅನುಭವಿಸಿದೆ. ಗುಜರಾತ್, ಡೆಲ್ಲಿ ಎದುರು ಹೀನಾಯ ಸೋಲು ಅನುಭವಿಸಿದೆ. ಇದೀಗ ಜೈಪುರದಲ್ಲಿ ವಿಜಯ ಸಾಧಿಸಿ ಮತ್ತೆ ತವರಿಗೆ ಆಗಮಿಸಿರುವ ಆರ್ಸಿಬಿ ಹಾಗೂ ಆರ್ಸಿಬಿ ಅಭಿಮಾನಿಗಳಿಗೆ ಬೆಂಗಳೂರಿನದ್ದೇ ಟೆನ್ಷನ್. ಹೊರಗೆ ಗೆದ್ದ ಆರ್ಸಿಬಿಗೆ ಹೋಮ್ ಚಾಲೆಂಜ್ ಟೆನ್ಷನ್. ಉಳಿದಿರೋದು 8 ಪಂದ್ಯ, ಮನೆಯಲ್ಲಿ 5, ಹೊರಗೆ 3. ಸದ್ಯ ಟೂರ್ನಿಯಲ್ಲಿ ಆಡಿರುವ 6ರಲ್ಲಿ 4 ಪಂದ್ಯ ಗೆದ್ದಿರುವ ಆರ್ಸಿಬಿಗೆ ಮುಂದಿನ 8 ಪಂದ್ಯಗಳು ಮಹತ್ವದಾಗಿದೆ. ಆದರೆ ಅವೇ ಮ್ಯಾಚ್ನಲ್ಲಿ ಗೆದ್ದು ತವರಲ್ಲೇ ಸೋತಿರುವ ಆರ್ಸಿಬಿ ಬೆಂಗಳೂರಿನಲ್ಲೇ ಮುಂದಿನ 5 ಪಂದ್ಯಗಳನ್ನು ಆಡಲಿದೆ. ಈ ಹೋಮ್ ಮ್ಯಾಚ್ಗಳೇ ರೆಡ್ ಆರ್ಮಿಯ ಅಳಿವು ಉಳಿವನ್ನ ನಿರ್ಧರಿಸಲಿದೆ. ಹೀಗಾಗಿ ಈ ಸವಾಲನ್ನ ಹೇಗೆ ಮೆಟ್ಟಿ ನಿಲ್ಲುತ್ತೆ ಎಂಬ ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಚಿನ್ನಸ್ವಾಮಿ ಚಾಲೆಂಜ್ ಗೆದ್ದರಷ್ಟೇ ಚಾಲೆಂಜರ್ಸ್ ಸೇಫ್. ಇನ್ನು ಸೀಸನ್ನಲ್ಲಿ ಉಳಿದ 8 ಪಂದ್ಯಗಳ ಪೈಕಿ 5 ಪಂದ್ಯಗಳನ್ನು ಆರ್ಸಿಬಿ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿಯಲ್ಲೇ ಆಡಲಿದೆ. ಅಲ್ಲಿ ಆಡಿದ 2 ಪಂದ್ಯಗಳನ್ನು ಸೋತಿರುವ ರೆಡ್ ಆರ್ಮಿ ಉಳಿದ ಪಂದ್ಯಗಳಲ್ಲಿ ಕನಿಷ್ಠ 3 ಮ್ಯಾಚ್ ಗೆಲ್ಲಬೇಕು. ಆದರೆ ಇದು ಅಂದುಕೊಂಡುವಷ್ಟು ಸುಲಭ ಅಲ್ಲ. ಯಾಕಂದ್ರೆ ಚಿನ್ನಸ್ವಾಮಿಯಲ್ಲಿ ಪಂಜಾಬ್ ಕಿಂಗ್ಸ್, ಸನ್ರೈಸರ್ಸ್ ಹೈದರಾಬಾದ್ನಂತಹ ಬಲಿಷ್ಠ ತಂಡಗಳ ಸವಾಲು ಎದುರಾಗಲಿದೆ. ಇವುಗಳ ಜೊತೆಗೆ ರಾಜಸ್ಥಾನ್ ರಾಯಲ್ಸ್, ಚೆನ್ನೈ ಸೂಪರ್ ಕಿಂಗ್ಸ್, ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಚಿನ್ನಸ್ವಾಮಿಯಲ್ಲಿ ಆರ್ಸಿಬಿಗೆ ಸವಾಲೊಡ್ಡಲಿವೆ. ಬಲಿಷ್ಠ ಬ್ಯಾಟಿಂಗ್ ಲೈನ್ಅಪ್ ಹೊಂದಿರುವ ಈ ತಂಡಗಳನ್ನ ಕಟ್ಟಿ ಹಾಕೋದು ಅಂದುಕೊಂಡಷ್ಟು ಸುಲಭವಿಲ್ಲ. ಸದ್ಯ ತವರಿನ ಅಂಗಳದಾಚೆ ಆಡಿರುವ 4 ಪಂದ್ಯಗಳನ್ನು ಗೆದ್ದಿರುವ ಆರ್ಸಿಬಿಗೆ ಇನ್ನುಳಿದ 3 ಪಂದ್ಯಗಳಲ್ಲಿ ಕಠಿಣ ಸವಾಲು ಎದುರಾಗಲಿದೆ. ಪಂಜಾಬ್